ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಮಾಹಿತಿ ಬಿಂದು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಚರ್ಚೆ ಮಾಡಲು ಬಂದ ವಿಷಯ ಬಂದು ಚಿನ್ನ. ಕರ್ನಾಟಕದಲ್ಲಿ ಇಂದಿನ ಚಿನ್ನದ ಬೆಲೆ ಎಷ್ಟು ಎಂದು ತಿಳಿಯಬೇಕೇ? ನೀವು ಕೂಡ ಬಂಗಾರ ಖರೀದಿಸಲು ಕಾಯುತ್ತಿದ್ದೀರಾ? ಹಾಗಾದರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಲಿ ಏರಿಕೆಯಾಗಲಿ, ಚಿನ್ನ ಕೊಳ್ಳುವವರ ಸಂಖ್ಯೆ ಮಾತ್ರ ಕಡಿಮೆಯಾಗುವುದಿಲ್ಲ. ಮದುವೆ ಹಾಗೂ ಶುಭ ಸಂದರ್ಭಗಳಲ್ಲಿ ಹೆಚ್ಚಾಗಿ ಬಂಗಾರವನ್ನು ಖರೀದಿ ಮಾಡುತ್ತಾರೆ. ಆಭರಣಗಳು ಸದಾಕಾಲವೂ ಮಹಿಳೆಯರನ್ನು ಆಕರ್ಷಿಸುತ್ತದೆ. ಬಂಗಾರವನ್ನು ಅನಾದಿ ಕಾಲದಿಂದಲೂ ಬಳಕೆ ಮಾಡುತ್ತಲೇ ಬಂದಿದ್ದಾರೆ. ಇನ್ನು ಕೆಲವರು ಬಂಗಾರದ ಮೇಲೆ ಹೂಡಿಕೆ ಮಾಡುತ್ತಾರೆ. ಏಕೆಂದರೆ ಚಿನ್ನದ ಮೇಲಿನ ಹೂಡಿಕೆಯು ಸುರಕ್ಷಿತ ಎನ್ನುವುದು ಅವರ ಅಭಿಪ್ರಾಯ. ಚಿನ್ನವು ಭಾರತೀಯ ಸಂಸ್ಕೃತಿಯ ಸಂಕೇತವಾಗಿದೆ ಹಾಗೂ ಶ್ರೀಮಂತಿಕೆಯ ಸ್ವರೂಪವಾಗಿದೆ. ಕರ್ನಾಟಕದಲ್ಲಿನ ಇಂದಿನ ಚಿನ್ನದ ಬೆಲೆ 24 ಕ್ಯಾರೆಟ್ಗೆ ಎಷ್ಟು ಬೆಲೆ, 22 ಕ್ಯಾರೆಟ್ ಹಾಗೂ 18 ಕ್ಯಾರೆಟ್ ಎಷ್ಟು ಬೆಲೆ ಎಂಬುದನ್ನು ತಿಳಿಯಲು ವಿಡಿಯೋವನ್ನು ಕೊನೆ ತನಕ ನೋಡಿ. ಇತ್ತೀಚಿನ ಕೆಲ ದಿನಗಳ ಏರಿಕೆ ನೋಡಿ ಎಲ್ಲರ ಬಾಯಲ್ಲೂ ಗೋಲ್ಡ್ ರೇಟ್ನದ್ದೇ ಮಾತಾಗಿದೆ. ಏನಪ್ಪ ಹೀಗೆ ದಿನ ಏರಿಕೆಯಾಗ್ತಿದೆ? ಮದುವೆ ಹಬ್ಬಗಳಿಗೆ ಖರೀದಿ ಮಾಡೋದು ಹೇಗೆ ಅನ್ನೋ ಚಿಂತೆ ಕಾಡ್ತಿದೆ. ಆದರೆ ನಿನ್ನೆ ಚಿನ್ನದ ಬೆಲೆ ಇಳಿಕೆ ಕಂಡಿದ್ದು ಗ್ರಾಹಕರಿಗೆ ಖುಷಿ ತಂದಿದೆ. ಈ ಖುಷಿ ಇಂದು ಡಬಲ್ ಆಗಿದೆ. ಏಕೆಂದರೆ ನಿನ್ನೆಗಿಂತ ಇಳಿಕೆಯಾಗಿದೆ ಗೋಲ್ಡ್ ರೇಟ್. ಭಾರತದಲ್ಲಿ ಹಬ್ಬದ ಸೀಸನ್ ಮುಗಿತು. ಇನ್ನೇನಿದ್ದರೂ ಮದುವೆ ಸಂಭ್ರಮ. ಮದುವೆ ಸೀಸನ್ಗಳಲ್ಲಿ ಬಂಗಾರ ಖರೀದಿ ಜೋರು ಅಂತಾನೆ ಹೇಳ್ಬೋದು. ಅದರಲ್ಲೂ ಬೆಳ್ಳಿ ಬಂಗಾರಕ್ಕೆ ಭಾರತದಲ್ಲಿ ಯಾವತ್ತೂ ಡಿಮ್ಯಾಂಡ್ ಕಮ್ಮಿ ಆಗೋದಿಲ್ಲ. ಇಲ್ಲಿ ಬಂಗಾರವನ್ನು ಬರೀ ಆಭರಣವಾಗಿ ನೋಡುವುದಿಲ್ಲ, ಸಂಪತ್ತಾಗಿ, ಸ್ಟೇಟಸ್ ವಿಷಯವಾಗಿ ನೋಡಲಾಗುತ್ತದೆ. ಸರ್ಕಾರದ ಇತ್ತೀಚಿನ ಚಿನ್ನ ಹಾಗೂ ಚಿನ್ನದ ಆಭರಣಗಳ ಮಾರಾಟ ವಿಚಾರದಲ್ಲಿ ಪ್ರಮುಖ ನಿಯಮಗಳನ್ನು ರೂಪಿಸಿದೆ. ಚಿನ್ನದ ಗುಣಮಟ್ಟದಲ್ಲಿ ಏಕರೂಪ ತರುವ ನಿಟ್ಟಿನಲ್ಲಿ ಹಾಗೂ ಗ್ರಾಹಕರಿಗೆ ವಂಚನೆ ಆಗದಂತೆ ತಡೆಯುವ ನಿಟ್ಟಿನಲ್ಲಿ ಸರ್ಕಾರವು ಈ ಕ್ರಮ ಕೈಗೊಂಡಿದೆ. ಹಾಲ್ಮಾರ್ಕ್ ಯುನಿಕ್ ಐಡಿ ನಂಬರ್ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಈ ಹೊಸ ಹಾಲ್ಮಾರ್ಕ್ ನಂಬರ್ ಇಲ್ಲದೆ ಯಾವುದೇ ಚಿನ್ನವನ್ನು ಮಾರುವಂತಿಲ್ಲ. ಧನ್ಯವಾದಗಳು.